ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ನಾನು ಎಲ್ಲರಿಗೂ ಸಾರಿ ಕೇಳ್ತೀನಿ ರೀ. ನನ್ನ ಮೊಬೈಲಲ್ಲಿ ಏನು ಸೆಟ್ಟಿಂಗ್ ಚೇಂಜ್ ಆಗಿದೆ ಗೊತ್ತಿಲ್ಲ. ಅದು 16:9 ಇದ್ದಿದ್ದು ರೇಷೋ 9:16 ಆಗ್ತಾ ಇದೆ. ಅದಕ್ಕೆ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದು ಈ ರೀತಿ ಬರ್ತಾ ಇದೆ ರೀ. ಇವತ್ತು ನಾನು ಮೈದಾ ಹಿಟ್ಟು ಗೋಧಿ ಹಿಟ್ಟನ್ನು ಬಳಸ್ತೇನೆ. ಅವಲಕ್ಕಿಯನ್ನು ಬಳಸಿ ಪುರಿಯನ್ನು ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ನಾನಿಲ್ಲಿ ಮೇಜರಿಂಗ್ ಕಪ್ದಿಂದ ಅರ್ಧ ಕಪ್ಪಾಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಅವಲಕ್ಕಿಯನ್ನು ಹಾಕ್ತಾ ಇದ್ದೀನಿ ರೀ. ಏನು ಸುಸ್ಲಾ ಮಾಡೋಕೆ ಬಳಸ್ಕೋತೀವಲ್ಲ ಅದೇ ಅವಲಕ್ಕಿ, ಅಥವಾ ಕೆಲವರು ಇದನ್ನು ಮೀಡಿಯಂ ಅವಲಕ್ಕಿ ಅಂತಲೂ ಕರೀತಾರೋ. 2 ಕಪ್ ಆಗಷ್ಟೇ ಚಿರೋಟಿ ರವೆಯನ್ನು ಹಾಕ್ತಾ ಇದ್ದೀನಿ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲ, ಸಣ್ಣ ರವೆ, ಉಪ್ಪಿಟ್ಟು ರವೆ, ಬಾಂಬೆ ರವೆ ಅಂತ ಏನು ಕರಿತೀವಲ್ಲ ಅದನ್ನಾದ್ರೂ ಹಾಕೋಬೋದು ನೋಡ್ರಿ. ನೀವು ಇಲ್ಲ ಒಂದೇ ಕಪ್ ರವೆಯನ್ನು ಹಾಕ್ತಿದ್ರೆ 1/4 ಕಪ್ ಆಗಷ್ಟೇ ಅವಲಕ್ಕಿಯನ್ನು ಹಾಕ್ಬೇಕು ನೋಡ್ರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಷ್ಟು ಆಗ್ತದಲ್ಲ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೊಂಡು ಬರ್ತೀನಿ ನೋಡ್ರಿ. ನಾನು ಇದನ್ನೇನು ಚಾಣಸೆ ಏನು ತೊಗೊಳ್ಳಲ್ಲ, ನುಣ್ಣಗೆ ಎಷ್ಟು ಆಗ್ತೈತೆ ಅಷ್ಟು ಪುಡಿ ಮಾಡ್ಕೊರಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಂಡು ನೋಡಿ. 2 ಕಪ್ ರವೆಗೆ ನಾನಿಲ್ಲಿ ಅರ್ಧ ಕಪ್ ಆಗಷ್ಟೇ ಅವಲಕ್ಕಿಯನ್ನು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. 2 ಸ್ಪೂನ್ ಆಗಷ್ಟೇ ಕಸೂರಿ ಮೆಂತಿಯನ್ನು ಹಾಕ್ತಾ ಇದ್ದೀನಿ ರೀ. ಹಾಕ್ರಿ, ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ. ಇಲ್ಲಾಂದ್ರೂ ನೀವು ಹಾಗೆ ಪ್ಲೇನನ್ನು ಮಾಡ್ಕೊರಿ, ನಡೀತದೆ. 2 ಸ್ಪೂನ್ ಆಗಷ್ಟು ಹಾಕಿದ್ದೀನಿ. 1 ಸ್ಪೂನ್ ಆಗಷ್ಟೇ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಸಕ್ಕರೆದಿಂದ ಪುರಿ ಕಲರ್ನು ಚೆನ್ನಾಗಿ ಬರ್ತದೆ. 4 ಸ್ಪೂನ್ ಆಗಷ್ಟೇ ಮೊಸರನ್ನು ಹಾಕ್ತಾ ಇದ್ದೀನಿ. ಸಪ್ಪಗಿರೋ ಮೊಸರನ್ನ ಹಾಕ್ರಿ. ಮೊಸರದಿಂದ ಪುರಿನೂ ಸಾಫ್ಟಾಗಿನೂ ಬರ್ತವೆ ನೋಡಿರಿ. ನೋಡಿ, ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಂಡಿನಿ. ಮಿಕ್ಸ್ ಮಾಡಿಬಿಟ್ಟು ನೋಡಿ, ಈಗ ನೀರನ್ನು ಹಾಕಿಬಿಟ್ಟು ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊತೀನಿ. ಇದು ರವೆ ಇದು ರವೆ ಅದ್ರಿ, ತುಂಬ ನೀರನ್ನು ಹಿರ್ಕೋತದ. ಅದಕ್ಕೆ ಫಸ್ಟಿಗೆ ನೀವು ಭಾಳ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸಿ ತೊಗೋಬೇಡ್ರಿ, ಮೆತ್ತಗನೆ ಕಲಿಸಿ ತೊಗೋರಿ. ಇದನ್ನು ಹಿಟ್ಟು ನೆನೆಸಿಡ್ತೀವಲ್ಲ ಅವಾಗೂ ಅದು ರವೆ ನೀರನ್ನೆಲ್ಲ ಹಿರ್ಕೊಂಡು ಮತ್ತಷ್ಟು ಗಟ್ಟಿ ಆಗ್ತದೆ. ಅದಕ್ಕೆ ನೀವು ಫಸ್ಟನೇ ಏನು ಮಾಡಬಾರ್ದು, ತುಂಬ ಗಟ್ಟಿಯಾಗಿ ಕಲಿಸ್ಬಿಟ್ಟು ತೊಗೋಬಾರ್ದು. ಸ್ವಲ್ಪ ಇದನ್ನು ಏನು ಮಾಡಬೇಕು, ರವೆಯಿಂದ ಮಾಡಾಕ್ತೇವಲ್ಲ ಸ್ವಲ್ಪ ಮೆತ್ತಗನೆ ಕಲಿಸ್ಕೋಬೇಕು. ನೋಡಿರಿ, ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಮೆತ್ತ ಕಲಿಸ್ಕೊಂಡಿನಿ. ನೆನೆದ ಮೇಲೆ ಮತ್ತೆ ಹಿಟ್ಟು ಎಷ್ಟು ಗಟ್ಟಿಯಾಗಿರ್ತದೆ ಅಂತಲೇ ತೋರಿಸ್ತೀನಿ. ಅದಕ್ಕೇ ಫಸ್ಟೇ ತುಂಬ ಗಟ್ಟಿಯಾಗಿ ಕಲಿಸ್ಕೋಬೇಡ್ರಿ. ಈ ರೀತಿ ನೋಡಿರಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಮುಚ್ಚಿ ಒಂದು 10 ನಿಮಿಷ ಇದನ್ನೇನು ಮಾಡ್ತೀನಿ ರೀ, ನೆನಿಲಿಕ್ಕೆ ಅನ್ಕತಕ್ಕ ಸೈಡಿಗೆ ಇಡ್ತೀನಿ. ಇದೊಂದು 10 ನಿಮಿಷ ರವೆ ಏನಾಗಲಿ ಚೆಂದಾಗಿ ನೆನಿಲಿರಿ. ಇದನ್ನು ನೆನೆಯೋ ತಕ್ಕ ಒಂದು ಸಿಂಪಲ್ ಆಗಿರುವಂಥ ಆಲೂ ಪಲ್ಯವನ್ನು ಮಾಡ್ಕೋತಾ ಇದ್ದೀನಿ. ನಾನು ಯಾವ ರೀತಿ ನಮ್ಮ ಮನೇಲಿ ಮಾಡ್ತೀನಿ ಅಂತೇಳಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ನೀವು ಇದನ್ನು ಆಲೂ ಕುರ್ಮಾ ಅಂತಲೂ ಕರಿಬೋದು. ಈಗ ಮಿಕ್ಸಿ ಜಾರಿಗೆ ಒಂದು 3 ಸ್ಪೂನ್ ಆಗಷ್ಟೇ ಒಣ ಕೊಬ್ಬರಿ ತುರಿಯನ್ನು ಹಾಕ್ತಾ ಇದ್ದೀನಿ. ಇದು ಸಿಪ್ಪೆ ತೆಗೆದಿರುವಂಥ ಒಣ ಕೊಬ್ಬರಿ ಅದ. ನೀವು ಸಿಪ್ಪೆ ಧರಿಸ್ಲೇನೂ ಹಾಕೋಬೋದು, ಅಥವಾ ಹಸಿ ಕೊಬ್ಬರಿ ತುರಿ ಇದ್ರೆ ಅದನ್ನು ಹಾಕೋಬೋದು, ನಡೀತದೆ ನೋಡಿರಿ. ಇದಕ್ಕೆ ನಾನಿಲ್ಲಿ 10 ಕಾಜುವನ್ನು ಹಾಕ್ತಾ ಇದ್ದೀನಿ. ನೋಡಿ, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಸೊಂಪನ್ನು ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಈಗ ಫಸ್ಟ್ ಇದನ್ನು ಹಾಗೇ ಗ್ರೈಂಡ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಂಬರ್ತೀನಿ ನೋಡಿರಿ. ಫಸ್ಟ್ ಹಾಗೆ ಗ್ರೈಂಡ್ ಮಾಡಿರಿ, ಒಮ್ಮೆ ನೀರು ಹಾಕ್ಬೇಡ್ರಿ, ಇಲ್ಲ ಚಿಕ್ಕ ಚಿಕ್ಕ ಕಾಜು ಪೀಸ್ಗಳು ಹಾಗೆ ಉಳಿತಾವೆ ನೋಡಿ. ಈಗ ಇದೇನಾಗೈತಿ, ಮಸಾಲೆ ರೆಡಿ ಆಗಿದ್ರಿ. ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಒಗ್ಗರಣೆ ಹಾಕೊಂಡ್ರಿ. ಈ ಕಡಾಯಿಗೆ ನಾನಿಲ್ಲಿ ದೊಡ್ಡ ಸ್ಪೂನ್ದಿಂದನೇ 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಒಣ ಮಸಾಲೆ 2 ಏಲಕ್ಕಿ, 4 ಲವಂಗ, ಸ್ವಲ್ಪ ಚಕ್ಕೆ, 1/4 ಟೀ ಸ್ಪೂನ್ ಆಗಷ್ಟೇ ಸೊಂಪನ್ನು ಹಾಕ್ತಾ ಇದ್ದೀನಿ. ಒಣ ಮಸಾಲೆ ಏನಾಗಲಿ ರೀ, ಎಣ್ಣೆಲಿ ಫ್ರೈ ಆಗಲಿ. ಫ್ರೈ ಆದಮೇಲೆ ನೋಡಿ, ನಾನು ಮೀಡಿಯಮ್ ಫ್ಲೇಮ್ದಲ್ಲೇ ಇಡ್ರಿ. ನೋಡಿ, ಫ್ರೈ ಆದಮೇಲೆ 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿರಿ. ಒಂದು ಸ್ವಲ್ಪ ಕರಿಬೇವು ಸೊಪ್ಪು, 2 ಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೀನಿ. ಖಾರ ನೀವು ನೋಡಿಬಿಟ್ಟು ಹೋಗ್ರಿ. ಇದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೆ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಬಿಟ್ಟು ತೊಗೊಳ್ರಿ. ನೋಡಿ, ಈಗ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗ್ಯದ. ಈಗ ಉಪ್ಪನ್ನು ಹಾಕೊಂಡ್ರಿ. ಉಪ್ಪು ಹಾಕೋದ್ರಿಂದ ಮತ್ತಷ್ಟು ಬೇಗನೆ ಏನಾಗ್ತಾವೆ, ಈರುಳ್ಳಿ ಸಾಫ್ಟ್ ಆಗಿಬಿಡ್ತಾವೆ ನೋಡಿ. ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಹೈ ಫ್ಲೇಮ್ದಲ್ಲೇ ಇಟ್ಟನೆ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. 1 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ರೀ. ಇದಕ್ಕೆ ನಾನಿಲ್ಲಿ 5 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಶುಂಠಿಯನ್ನು ಕುಟ್ಟಿ ಹಾಕ್ತಾ ಇದ್ದೀನಿ. ಈ ರೀತಿ ಆದರೂ ಹಾಕ್ರಿ, ಇಲ್ಲಾಂದ್ರೆ 1 ಸ್ಪೂನ್ ಆಗಷ್ಟೇ ಜಿಂಜರ್ ಗಾರ್ಲಿಕ್ ರೆಡಿಮೇಡ್ ಪೇಸ್ಟ್ ಇದ್ರೆ ಅದನ್ನು ಹಾಕ್ರಿ. ಇದರ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಬಿಟ್ಟು ತೊಗೊಳ್ಳೋಣ ನೋಡಿರಿ. ನೋಡಿ, ಈಗ ಶುಂಠಿ ಬೆಳ್ಳುಳ್ಳಿದ ಹಸಿ ನೋಡಿ, ಆದಷ್ಟು ಫ್ರೆಶ್ ಆಗಿ ಕುಟ್ಟಿ ಹಾಕ್ರಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಇಲ್ಲ ನಿಮ್ಗೆ ಟೈಮ್ ಇಲ್ಲದಂದ್ರೆ ರೆಡಿಮೇಡ್ ಪೇಸ್ಟನ್ನಾದರೂ ಹಾಕ್ರಿ. ಈ ಉಳಿದಿರೋ ಮಸಾಲೆಯೆಲ್ಲ ಲೋ ಫ್ಲೇಮ್ದಲ್ಲಿ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರು, ಅರ್ಧ ಟೀ ಸ್ಪೂನ್ ಆಗಷ್ಟೇ ಗರಂ ಮಸಾಲ, 1/4 ಟೀ ಸ್ಪೂನ್ ಆಗಷ್ಟೇ ಅರಿಶಿಣ. ನೋಡಿ, ಇದರಲ್ಲಿ 1.5 ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇದು ಬ್ಯಾಡಗಿ ಜಾಸ್ತಿ ಐತಿ, ಜಾಸ್ತಿ ಖಾರ ಇಲ್ಲದ ಹಾಕ್ತಾಯಿದ್ದೀನಿ. ಖಾರ ನೋಡಿರಿ, ನೀವು ನೋಡಿಬಿಟ್ಟು ಹಾಕೋರಿ. ನೋಡಿ, 1.5 ಟೀ ಸ್ಪೂನ್ ಆಗಷ್ಟೇ ಹಾಕೀನಿ. ಲೋ ಫ್ಲೇಮ್ದಲ್ಲಿ ಇಟ್ಟನೆ ಮಿಕ್ಸ್ ಮಾಡಿರಿ, ಇಲ್ಲಾಂದರೆ ಏನಾಗ್ತೈತಿ, ಇದು ಮಸಾಲೆ ಎಲ್ಲ ಏನಾಗ್ಬಿಡ್ತದೆ, ಸೀದೋಗ್ಬಿಡ್ತದೆ. ನೋಡಿ, ಮಸಾಲೆಯನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಏನು ಮಾಡ್ತೀನಿ, ಒಂದು ಅರ್ಧ ಬಟ್ಲಾಗಷ್ಟೇ ನೀರನ್ನು ಹಾಕ್ಕೊಂಡ್ರಿ. ನೋಡಿ, ಇಲ್ಲಾಂದರೆ ಏನಾಗ್ತದೆ, ಮಸಾಲೆ ಎಲ್ಲ ಸೀದೋಗ್ಬಿಡ್ತದೆ. ನೋಡಿ, ಆ ನೀರನ್ನು ಹಾಕ್ಕೊಂಡು ಮಸಾಲೆ ಎಲ್ಲ ಚೆನ್ನಾಗಿ ಏನಾಗಬೇಕು ರೀ, ಒಂದು ಕುದಿ ಬರ್ಬೇಕು ನೋಡಿರಿ. ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ನೀರು ಹಾಕಿದ್ಮೇಲೆ ನೋಡಿ, ಒಂದು ಕುದಿ ಬರಲಿ. ಇದು ಕುದಿ ಬಂದಮೇಲೆ ಎಣ್ಣೆನೂ ಸಪ್ರೇಟ್ ಆಗೈತೆ ನೋಡಿರಿ. ನೋಡಿ, ಅದರ ಮಸಾಲೆ ಏನಾಗೈತಿ, ಚೆನ್ನಾಗಿ ಏನಾಗೈತಿ ಕುದದ್ರೀಗ. ಇದಕ್ಕೆ ನಾನಿಲ್ಲಿ 2 ಟೊಮ್ಯಾಟೋನ ದಪ್ಪಾಗಿನೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ.
ನೋಡಿರಿ ತುಂಬ ಸಿಂಪಲ್ ಅದ್ರಿ, ಅದರ ಟೇಸ್ಟ್ ಅಂತೂ ಅದ್ಭುತ. ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಎರಡು ಮೀಡಿಯಮ್ ಸೈಜ್ದ ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಮತ್ತು ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟ, ಬೀನ್ಸನ್ನಾದರೂ ಹಾಕೋಬೋದು, ಹಸಿ ಬಟಾಣಿಯನ್ನು ಕುದಿಸ್ಬಿಟ್ಟು ಹಾಕೋಬೋದು, ಅಥವಾ ಕಾಲಿಫ್ಲವರನ್ನು ಹಾಕೋಬೋದು. ಹಾಕೋರಿ ನಿಮಗೆ. ನಾನು ಸಿಂಪಲ್ಲಾಗಿ ಬರೀ ಈರುಳ್ಳಿ, ಟೊಮ್ಯಾಟೊ, ಆಲೂಗಡ್ಡೆಯನ್ನು ಬಳಸಿಬಿಟ್ಟು ಮಾಡ್ತಾಯಿದ್ದೀನಿ. ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡಿದ್ಮೇಲೆ ಮುಚ್ಚಿ ಲೋ ಫ್ಲೇಮ್ದಲ್ಲಿಟ್ಟೆ 1 ನಿಮಿಷ ಆಗಷ್ಟೇ ಬೇಯಿಸ್ಬಿಟ್ಟು ತೊಗೊಂಡಿನಿ. ಆ ಆಲೂಗಡ್ಡೆ ಟೊಮ್ಯಾಟೊ ಜೊತೆ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗಿ ನೋಡಿ 1 ನಿಮಿಷ ಕುದಿಬೇಕ್ರಿ. ಮತ್ತಷ್ಟು ಆಲೂಗಡ್ಡೆನೂ ಸಾಫ್ಟ್ ಆಗಿರ್ತಾವೆ. ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ನೋಡಿ. ನೀರನ್ನು ನೀವು ಇದು ಪಲ್ಯ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೀವು ನೀರನ್ನು ನೋಡಿಬಿಟ್ಟು ಹಾಕೋರಿ. ನಾನು ತುಂಬ ತೆಳುಗೂ ಮಾಡತ್ತಿಲ್ಲ, ತುಂಬ ಗಟ್ಟಿನೂ ಮಾಡತ್ತಿಲ್ಲ. ಮತ್ತು ಆರದ ಮೇಲೂ ಇದು ಗಟ್ಟಿ ಆಗ್ತೈತೆ ನೋಡಿರಿ. ಉಪ್ಪು ಕಡಿಮೆ ಬಿದ್ದಿತ್ತು ನಿಮಗಂದ್ರೆ ಇನ್ನೊಂದು ಸ್ವಲ್ಪ ನೀರು ಉಪ್ಪನ್ನು ಹಾಕಿಬಿಟ್ಟು ಅಡ್ಜಸ್ಟ್ ಮಾಡ್ಕೊರಿ, ನಡೀತದೆ ನೋಡಿ. ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ತೀನಿ. ಈಗ ಏನಾಗಿರುತ್ತೆ ಮತ್ತು ಇಲ್ಲಾಂದ್ರೆ ತುಂಬ ಗಟ್ಟಿ ಆಗ್ತದೆ ರೀ ಅದು. ನಾನು ತುಂಬ ತೆಳುಗೂ ಮಾಡಲ್ಲ, ತುಂಬ ಗಟ್ಟಿನೂ ಮಾಡಲ್ಲ. ನಿಮ್ಮ ಮನೇಲಿ ಯಾವ ರೀತಿ ಇಷ್ಟಲ್ಲ ನೀವು ಆ ರೀತಿ ಮಾಡ್ಕೋಬೋದು. ನೀರನ್ನು ಹಾಕಿಬಿಟ್ಟು ಮಸಾಲೆನೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮುಚ್ಚಿ ಲೋ ಫ್ಲೇಮ್ದಲ್ಲಿಟ್ಟೆ 2 ನಿಮಿಷ ಇದನ್ನು ಕುದಿಸ್ಬಿಟ್ಟು ತೊಗೋತೀನಿ ನೋಡಿರಿ. ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ. ಎಲ್ಲ ಮಸಾಲೆನೂ ನೀಟಾಗಿ ಕುದ್ದು ರೆಡಿ ಆಗಿದೆ ರೀ ನೋಡಿ. ತುಂಬ ತೆಳುಗೂ ಮಾಡಿಲ್ಲ, ತುಂಬ ಗಟ್ಟಿನೂ ಮಾಡಿಲ್ಲ. ನಾವು ಒಂದು ಸ್ವಲ್ಪ ಉಪ್ಪನ್ನು ಕಡಿಮೆ ಬಿದ್ದಿತ್ತು, ಉಪ್ಪನ್ನ ಹಾಕ್ಕೊಂಡಿನಿ. ಅದೊಂದು ಕ್ಲಿಪ್ ಮಿಸ್ ಆಗಿದೆ, ನೀವು ಉಪ್ಪನ್ನು ನೋಡಿಬಿಟ್ಟು ಹಾಕೋರಿ. ಲಾಸ್ಟಿಗೆ ಒಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು 1 ಸ್ಪೂನ್ ಆಗಷ್ಟೇ ತುಪ್ಪನ ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಹಾಕಿ ನೋಡಿರಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಪಲ್ಯ ಅಂತೂ ರೆಡಿ ಆಗೈತೆ. ಇದನ್ನು ಆಲೂ ಮಸಾಲ ಅಂತಿರೋ, ಆಲೂ ಕುರ್ಮಾ ಅಂತಿರೋ ರೆಡಿ ಆಗೈತೆ ನೋಡಿರಿ. ಈಗ ಇದನ್ನು ಗ್ಯಾಸನ್ನು ಆಫ್ ಮಾಡ್ತೀನಿ. ಮುಚ್ಚಿ ಇದನ್ನು ಸೈಡಿಗೆ ಇಡೋಣ್ರಿ. ಈಗ ಹಿಟ್ಟನ್ನು ನೆಂದಿರ್ತದೆ ನೋಡಿ. ಮೊದಲನೇ ಗಟ್ಟಿ ಕಲಿಸ್ಕೋಬಾರ್ದ್ರಿ, ಈ ರೀತಿ ಮೆತ್ತಗನೆ ಕಲಿಸ್ಕೋಬೇಕು. ರವೆ ಇರೋದ್ರಿಂದ ಎಲ್ಲ ನೀರನ್ನು ಹೀರ್ಕೊಂಡಿರ್ತದೆ ನೋಡಿ. ಈ ರೀತಿ ಇರ್ಬೇಕು ನೋಡಿರಿ. ಇದು ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗ್ತೈತಿ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಈ ಚಪಾತಿ ಮಾಡೋ ತಗಡನ್ನು ತೊಗೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಆ ಲಟ್ಟುಣಿ ಇರ್ತದಲ್ರಿ, ಅದರಿಂದ ಒಂದು ಸ್ವಲ್ಪ ಕುಟ್ಟಿ ತೊಗೋತೇನೆ ನೋಡಿರಿ. ಅಂದ್ರೆ ಮತ್ತಷ್ಟು ಸಾಫ್ಟಾಗಿ ಪುರಿ ತುಂಬಾ ಚೆನ್ನಾಗಿ ಬರ್ತಾವೆ ರೀ. ಸ್ವಲ್ಪ ಇದು ರವೆ ಇರ್ತದಲ್ಲ, ಈ ರೀತಿ ನೋಡಿರಿ. ಇಲ್ಲಂದ್ರೆ ಸ್ವಲ್ಪ ನೀರನ್ನು ಇದಕ್ಕಿಂತನೂ ಜಾಸ್ತಿ ಹಾಕಿ ಮೆತ್ತಗನೆ ಕಲಿಸ್ಬಿಟ್ಟು ತೊಗೋಬೇಕು. ಆದರೆ ನೋಡಿರಿ, ಈ ರೀತಿ ಮಾಡೋದ್ರಿಂದ ಏನಂತಾರೆ, ನಮ್ಮಲ್ಲಿ ಹೋಳಿಗೆ ಮಾಡೋ ಮುಂದೆ ಹಿಟ್ಟನ್ನು ಈ ರೀತಿ ಕುಟ್ಟಿಬಿಟ್ಟನೆ ತೊಗೋತೀವಿ. ಹಿಟ್ಟಿಗೆ ಹದ ಬರ್ತದೆ ಅಂತಿರ್ತಾರೆ. ಹಾಗೆ ಮೆತ್ತಗಾಗಿ ಸಾಫ್ಟ್ ಆಗಿಬಿಡ್ತದೆ ನೋಡಿರಿ. ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ, ಕುಟ್ಬಿಟ್ಟು ತೊಗೊಂಡಿದ್ದೀನಿ. ಈಗ ನೋಡಿ ಪುರಿ ಸೈಜದಷ್ಟು ಉಳ್ಳಿಗಳನ್ನ ಮಾಡ್ಕೊಳ್ಳೋಣ್ರಿ ನೋಡಿ. ಒಮ್ಮೆಲೆ ಒಂದು 4-5 ಪುರಿ ಅಷ್ಟು ಉಳ್ಳಿಗಳನ್ನ ರೆಡಿ ಮಾಡ್ಕೊತೀನಿ. ಆಲ್ರೆಡಿ ಎಣ್ಣೆಯನ್ನು ಸಣ್ಣಗೆ ಕಾಯಕ್ಕೆ ಇಟ್ಟೀನಿ ರೀ. ಈಗ ನಿಮಗೆ ಇದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ನಾ ಹಿಟ್ಟು ಹಚ್ಚಿ ಲಟ್ಸಲ್ಲ, ಎಣ್ಣೆ ಹಚ್ಚಿನೇ ಲಟ್ಟಿಸ್ತೀನಿ ರೀ. ಎಣ್ಣೆ ಹಚ್ಚಿನೇ ಈ ಚಪಾತಿ ಮಾಡೋ ತಗಡ ಮೇಲೆ ತೆಳುವಾಗಿ ಲಟ್ಟಿಸ್ಬಿಟ್ಟು ತೊಗೋತೀನಿ ನೋಡಿರಿ. ತುಂಬ ದಪ್ಪನೂ ಲಟ್ಸಲ್ಲ ರೀ ನಾನು ನೋಡಿ. ಹಿಟ್ಟು ಹಚ್ಚಿ ಯಾಕೆ ಲಟ್ಸಲ್ಲ ಅಂದ್ರೆ, ಹಿಟ್ಟು ಹಚ್ಚಿ ಲಟ್ಟಿಸ್ತೀವಲ್ಲ, ಆ ಎಣ್ಣೆಯಲ್ಲೆಲ್ಲ ಏನಾಗ್ತದೆ ರೀ, ಹಿಟ್ಟೆಲ್ಲ ಸೀದ್ ಹೋಗಿ ಅಥವಾ ಹೊತ್ತಿ ಎಲ್ಲ ಎಣ್ಣೆ ಎಲ್ಲ ಹೊಗೆ ಆಡ್ತದೆ ರೀ. ಅದಕ್ಕೆ ಎಣ್ಣೆ ಹಚ್ಚಿಬಿಟ್ಟೇ ಲಟ್ಟಿಸ್ಬಿಟ್ಟು ತೊಗೋತೀನಿ ನೋಡಿರಿ. 2 ಪುರಿಯನ್ನು ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿ. ಮೈದಾ ಹಿಟ್ಟು ಬೇಡ, ಗೋಧಿ ಹಿಟ್ಟು ಬೇಡ, ಅವಲಕ್ಕಿ ರವೆಯನ್ನು ಬಳಸಿ ಈ ರೀತಿ ಪುರಿಯನ್ನು ಮಾಡಿ ನೋಡಿರಿ. ತುಂಬಾ ಚೆನ್ನಾಗಿ ಬರ್ತಾವೆ ನೋಡಿ. ಒಂದನ್ನು ಲಟ್ಟಿಸಿ ತೋರಿಸಿದ್ದೀನಲ್ಲ, ಇನ್ನೊಂದನ್ನು ನಿಮಗೆ ಲಟ್ಟಿಸ್ಬಿಡ್ತೀವಿ ನೋಡಿ. ಕ್ರಿಸ್ಪಿನೂ ಇರ್ತಾವೆ, ಆ ಅವಲಕ್ಕಿಯಿಂದ ತುಂಬ ಸಾಫ್ಟಾಗಿನೂ ಬರ್ತಾವೆ. ಕೆಲವೊಬ್ಬರು ಪುರಿಯನ್ನು ಸಾಫ್ಟ್ ಮಾಡೋಕ್ಕೆ ಬೇಯಿಸಿದ ಆಲೂಗಡ್ಡೆದು ಹಾಕ್ತಾರೆ. ಆದರೆ ಏನಾಗ್ತದೆ ರೀ, ಅದು ಹಿಟ್ಟು ಮೆತ್ತಗಾಯ್ತಂದ್ರೆ ತುಂಬ ಎಣ್ಣೆ ಹಿಡಿತಾವ್ರಿ. ಇವು ಒಂದು ಚೂರೂ ಎಣ್ಣೆ ಹಿಡಿಯೋದಿಲ್ಲ ನೋಡಿ. 2 ಲಟ್ಟಿಸ್ಬಿಟ್ಟು ನೋಡಿ, ತೆಳುವಾಗೇ ಲಟ್ಸ್ಕೊಂಡಿದ್ದೀನಿ. ಆಲ್ರೆಡಿ ಎಣ್ಣೆಯನ್ನು ಕೈಲಿ ಇಟ್ಟೀನಿ ನೋಡಿ. ಹೈ ಫ್ಲೇಮ್ದಲ್ಲಿಟ್ಟನೇ ಕರೀರಿ ಪುರಿಯನ್ನು ಹೈ ಫ್ಲೇಮ್ದಲ್ಲಿಟ್ಟು ಕರೆದ್ರೆ ಅಷ್ಟೇ ಎಣ್ಣೆ ಹಿಡಿಯೋದಿಲ್ಲ ನೋಡಿರಿ. ಪುರಿ ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಿಬತ್ತು. ಆ ಕಸೂರಿ ಮೆಂತಿ ಫ್ಲೇವರ್ ಅಂತೂ ತುಂಬಾ. ಈ ಚಿಕ್ಕ ಮಕ್ಕಳಿದ್ರೆ ಮನೆಯಲ್ಲಿ ಇದನ್ನು ಹಾಗೆ ಪ್ಲೇನಾಗಿಯೇ ಪುರಿಯನ್ನು ಸುತ್ತಿ ಕೊಟ್ಟರೆ ಆರಾಮ್ಸೆ ತಿನ್ಬೋದು ನೋಡಿರಿ. ಅಷ್ಟು ಟೇಸ್ಟಿಯಾಗಿರ್ತಾವೆ ನೋಡಿ. ಕಸೂರಿ ಮೆಂತಿ ಇದ್ದರೆ ಈ ರೀತಿ ಒಂದು ಕಸೂರಿ ಮೆಂತಿಯನ್ನು ಹಾಕಿಬಿಟ್ಟೇ ಪುರಿಯನ್ನು ಮಾಡಿ ನೋಡಿ. ಎಷ್ಟು ಕಲರ್ನು ನೋಡಿರಿ, ಎಷ್ಟು ಚೆನ್ನಾಗಿ ಬಂದದ. 2 ಪುರಿಯನ್ನು ನಾನು ನಿಮಗೆ ಕರೆದ್ಬಿಟ್ಟು ತೋರಿಸ್ತೀನಿ ನೋಡಿ. ನೀವು ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಬೇಯಿಸಿದ ಆಲೂಗಡ್ಡೆಯನ್ನು ಹಾಕಿ ಮಾಡ್ಕೊಂಡಿರ್ತೀರಿ. ಈ ರೀತಿ ಅವಲಕ್ಕಿಯನ್ನು ಬಳಸಿಬಿಟ್ಟು ಅವಲಕ್ಕಿಯನ್ನು ಹಾಕಿನೂ ಪುರಿ ಮಾಡ್ಕೊಂಡು ನೋಡಿ. 2 ಪುರಿಯನ್ನು ಲಟ್ಟಿಸ್ಬಿಟ್ಟು ತೋರಿಸಿದ್ದೀನಿ, 2 ಪುರಿಯನ್ನು ಕರೆದ್ಬಿಟ್ಟು ತೋರಿಸಿದ್ದೀನಿ. ಒಂದು ಚೂರೂ ಎಣ್ಣೆ ಹಿಡಿಯಲ್ರಿ, ತುಂಬಾ ಟೇಸ್ಟಿಯಾಗಿರ್ತಾವೆ ನೋಡಿ. ಈ ಪ್ಲೇಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಮನೆಯಲ್ಲಿ ಪುರಿ ಮತ್ತು ಆಲೂ ಪಲ್ಯನ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಹೇಳಿನೇ ತೋರಿಸಿದ್ದೀನಿ ನೋಡಿ. ನಾನು ನೋಡಿ ಹೊರಗಡೆಯಿಂದ ಕ್ರಿಸ್ಪಿ, ಅವಲಕ್ಕಿ ಹಾಕಿರೋದ್ರಿಂದ ಒಳಗಡೆಯಿಂದ ಸಾಫ್ಟ್ ನೋಡಿ. ನಾನು ನಿಮಗೆ ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದವು ನೋಡಿರಿ ಪುರಿ. ಆ ಗೋಧಿ ಹಿಟ್ಟು, ಮೈದಾ ಹಿಟ್ಟು ಬಳಸಿ ಮಾಡಿರೋಕ್ಕಿಂತನೂ ಪುರಿ ಟೇಸ್ಟಿಯಾಗಿರ್ತಾವೆ ನೋಡಿ. ಎಷ್ಟು ಸಾಫ್ಟ್ ಆಗಿದೆ ನೋಡಿರಿ ಅವಲಕ್ಕಿಯಿಂದ. ನೀವು 1 ಕಪ್ ರವೆ ಹಾಕಿದ್ರೆ 1/4 ಕಪ್ ಆಗಷ್ಟೇ ಅವಲಕ್ಕಿಯನ್ನು ಹಾಕಿರಿ. 2 ಕಪ್ ಹಾಕಿದ್ರೆ ಅರ್ಧ ಕಪ್ ಆಗಷ್ಟೇ ಹಾಕಿರಿ.
ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುವಂಥ ಪುರಿ ರೆಡಿ ಆಗ್ಯಾವ್ರಿ. ಅಥವಾ ನೀವು ಯಾವ ರೀತಿ ಪುರಿ ಮಾಡ್ತೀರತ್ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ಅವಲಕ್ಕಿ ಮತ್ತು ರವೆಯನ್ನು ಬಳಸಿ ಮಾಡಿರುವಂಥ ಪುರಿ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಈ ರೀತಿ ಆಲೂ ಪಲ್ಯನೂ ಒಂದು ಸಲ ಟ್ರೈ ಮಾಡಿ ನೋಡಿರಿ. ಅಥವಾ ನೀವು ಯಾವ ರೀತಿ ಕುರ್ಮಾ ಮಾಡ್ತೀರತ್ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಈ ವಿಡಿಯೋವನ್ನು ಹೈಪ್ ಮಾಡಿರಿ. ಹೈಪ್ ಮಾಡೋದ್ರಿಂದ ಇದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ನಾಳೆ ಹೊಸ ರೆಸಿಪಿ ಜೊತೆ ಸಿಗೋಣ.